ನಮಸ್ಕಾರ. ನಾನಿವತ್ತು ಒಂದು ಫಿಲಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೇ ಅಟಲ್ ಹೂ ಹಿಂದಿನಲ್ಲಿ ಬಂದಿರುವಂತ ಫಿಲಮು. ಈ ಫಿಲಮು ರಾಜಕೀಯ ಏನು ಅಂತ ತಿಳಿಸೋದಕ್ಕೆ ಮಾಡಿರುವಂತ ಒಂದೊಳ್ಳೆ ಸಿನಿಮಾ. ಯಾವ ತರ ಇತ್ತು ರಾಜಕೀಯ ಆಗಿನ ಕಾಲದಲ್ಲಿ, ಅದರಿಂದ ಹೇಗೆ ಬಿಜೆಪಿ ಪಕ್ಷನ ಕಟ್ಟಿದ್ರು ಅಂತ ತೋರಿಸಿರೋ ಒಂದು ಸಿನಿಮಾ. ಅದರಲ್ಲೂ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ನಮ್ಗೆಲ್ಲ ಗೊತ್ತು. ಅವರು ತುಂಬಾನೇ ಫೇಮಸ್ ಆಗಿರೋರು. ಅದರಲ್ಲೂ ಅವರ ಮಾತು ಅಂದ್ರೆ ಎಂಥವ್ರಾದ್ರೂ ಕೂತ್ಕೊಂಡು ಗಂಟೆಗಟ್ಟಲೆ ಕೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರ ಭಾಷಣಗಳಿರ್ತಾ ಇತ್ತು. ಅಂಥವರ ಬಗ್ಗೆ ಇರುವಂತ ಒಂದು ಸಿನಿಮಾ ಮೇ ಅಟಲ್ ಹೂ. ಹಿಂದಿನಲ್ಲಿದ್ರು ಫಿಲಂ ನೋಡ್ತಾ ನೋಡ್ತಾ ಅರ್ಥ ಆಗ್ಬಿಡುತ್ತೆ, ಕಾರಣ ಸಬ್ ಟೈಟಲ್ಸ್ ಫಿಲಮ್ ಅಲ್ಲಿ ಇದೆ. ಜೊತೆಗೆ ಈ ಫಿಲಮ್ ಅಲ್ಲಿರೋ ಕಥೆನ ಹೇಳ್ಬೇಕು ಅಂತ ಏನಿಲ್ಲ, ಫಿಲಂ ನೋಡಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ, RSS ಅಲ್ಲಿ ಇದ್ದಂತ ಸಾಮಾನ್ಯ ವ್ಯಕ್ತಿ ಹೇಗೆ ಭಾರತ ದೇಶದ ಪ್ರಧಾನಿ ಆದ್ರು, ಅದಕ್ಕೆ ಎಷ್ಟು ವರ್ಷ ಸ್ಟ್ರಗಲ್ ಮಾಡಿದ್ರು ಅನ್ನೋ ಕಥೆನೇ ಇಲ್ಲಿರುವಂಥದ್ದು. ಅಲ್ಲಾಗುವಂಥ ಪ್ರಾಬ್ಲಮ್ಗಳೇನು ಎಲ್ಲಾನು ಒಂದೊಂದು ಎಳೆ ಎಳೆಯಾಗಿ ತೋರಿಸ್ತಾ ಹೋಗುವಂಥ ಸಿನಿಮಾ ಇದು. ಈ ಸಿನಿಮಾ ಕತೆ ಶುರು ಆಗೋದು RSS ಸಂಘ ಪರಿವಾರದಿಂದ. RSS ಸಂಘ ಪರಿವಾರದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ದ ಅಟಲ್ ಅನ್ನೋ ವ್ಯಕ್ತಿ, ಅವ್ರಿಗೆ ದೇಶದ ಬಗ್ಗೆ ಒಲವು ಅನ್ನೋದಿರುತ್ತೆ. ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಯಾವ ತರ ಇರಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸ್ತಾ ಹೋಗಿದ್ದಾರೆ. ಅದರಲ್ಲೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಲೈಫ್ ಯಾವ ತರ ಇತ್ತು ಅನ್ನೋದನ್ನ ಒಂದೊಂದು ಎಳೆಯನ್ನು ತೋರಿಸ್ತಾ ಹೋಗ್ತಾರೆ. RSS ಅನ್ನೋ ಒಂದು ಸಂಘ ಪರಿವಾರದಿಂದ ಬಂದು ದೇಶದ ಬಗ್ಗೆ ದೊಡ್ಡ ಪ್ರಮಾಣದ ಆಸಕ್ತಿ ಇದ್ದಂಥ ವ್ಯಕ್ತಿ. ಇನ್ನು ಸ್ವಾತಂತ್ರ್ಯ ಬಂದಿರಲಿಲ್ಲ ಆ ಟೈಮಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು RSS ಅಲ್ಲಿ ಇದ್ರು. ಸ್ವತಂತ್ರ ಸಂಗ್ರಾಮಕ್ಕೆ ಧುಮುಕುವಾಗಿ ಹೇಗೆ ಮಾಡ್ತು ಅನ್ನೋದನ್ನು ತೋರಿಸ್ತಾರೆ. ಬ್ರಿಟಿಷರ ದುರ್ನಡತೆ ಇದಕ್ಕೆಲ್ಲ ನೋಡಿ ನೋಡಿ ಬೇಜಾರಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಾವುಟನ ಇಳಿಸಿ ನಮ್ಮ ಭಾರತದ ಬಾವುಟನ ಸ್ವತಂತ್ರ ಪೂರ್ವ ಅಂದ್ರೆ 1947ಗಿಂತ ಬಿಫೋರೇ ಬಾವುಟ ಆರಿಸ್ತಾರೆ. ಭಾರತದ ಬಾವುಟನ ಅವರ ಬಾವುಟ ಇಳಿಸಿ ನಮ್ಮ ಬಾವುಟ ಆರಿಸ್ತಾರೆ. ಅದಕ್ಕೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಜೈಲ್ಗೆ ಕೂಡ ಹಾಕ್ತಾರೆ. ಜೈಲಿಂದ ಹೊರಗಡೆ ಬಂದಾದ ಮೇಲೆ ಅವರಿಂದ ದೊಡ್ಡ ಮಟ್ಟಕ್ಕೆ ಹೋರಾಟಗಳಿಗೆ ಇಳಿತಾರೆ. ಕಾರಣ ಅವ್ರಿಗೆ ಜೈಲಲ್ಲಿ ಇದ್ದಂಥ ಪರಿಸ್ಥಿತಿಗಳು ಗೊತ್ತಾಗುತ್ತೆ. ಬ್ರಿಟಿಷರು ಯಾವ ಮಟ್ಟಕ್ಕೆ ಜನರುಗಳಿಗೆ ಹಿಂಸೆ ಕೊಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಆಲ್ರೆಡಿ ಭಾರತದಲ್ಲಿ ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೆ ಇವರು ಕೂಡ ಸಾಥ್ ಕೊಡ್ತಾರೆ. ಪೊಲಿಟಿಕ್ಸ್ ಮಾತ್ರ ಇಂಥದ್ದನ್ನೆಲ್ಲ ಬದಲಾಯಿಸ್ಬೋದು, ಜನ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಂತ ಜನಗಳಿಗೆ ಜಾಗೃತಿ ಮೂಡಿಸೋ ಕೆಲಸ ಆಗಿನ ಕಾಲದಿಂದನೇ ಮಾಡ್ತಾ ಇರ್ತಾರೆ. ತುಂಬಾ ಹೋರಾಟಗಳು ನಡೀತಾ ಇರುತ್ತೆ ಆಗಿನ ಕಾಲದಲ್ಲಿ. ಅಂದ್ರೆ 1947ಗಿಂತ ಬಿಫೋರ್ ಹೋರಾಟಗಳು ನಡೆದು 1947ಗೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಬಂದಾದ್ಮೇಲೆ ಯಾವ ರೀತಿ ಇತ್ತು ನಮ್ಮ ದೇಶ, ಪರಿಸ್ಥಿತಿಗಳು ಯಾವ ತರ ರನ್ ಆಗ್ತಾ ಇತ್ತು ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಅದಾದ್ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೀಗೆ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅವರ ಸಾವು ಹೀಗಾಗುತ್ತೆ, ಯಾಕಾಗುತ್ತೆ ಅನ್ನೋ ಕೆಲವಷ್ಟು ವಿಷಯಗಳನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅವರು ಲಾ ಓದೋದಕ್ಕೆ ಅಂತಾನೆ ಡೆಲ್ಲಿಗೆ ಹೋಗಿ ಅಲ್ಲಿ ಲಾ ಓದ್ತಾ ಇರ್ತಾರೆ. ಅವ್ರಿಗೆ ಸಾಥ್ ಕೊಡೋರು ಫ್ರೆಂಡ್ ಆಗಿ, ನಾರ್ಮಲಿ ನಾವು ಹೇಳೋದೇನು ಅಂದ್ರೆ ತಂದೆ ಮಗನ ದೊಡ್ಡ ಮಟ್ಟದ ಫ್ರೆಂಡ್ ಅಂತಾರೆ. ಏಕೆಂದ್ರೆ ತಂದೆಗೆ ಅರ್ಥ ಆಗುತ್ತೆ ಮಗನಿಗೆ ಏನು ಪ್ರಾಬ್ಲಮ್ ಇದೆ, ಯಾವ ದಾರಿನಲ್ಲಿ ಹೋಗ್ಬೇಕು ಅನ್ನೋದು ತಂದೆಗೆಲ್ಲ ಗೊತ್ತಿರುತ್ತೆ. ಅಂತ ತಂದೆ ಇಲ್ಲಿ ಮಗನಿಗೆ ಮಾರ್ಗದರ್ಶನ ಮಾಡ್ತಾನೆ, ನೀ ಈ ದಾರಿನಲ್ಲಿ ಹೋಗು ಅಂತ. ಆ ಥರ ದಾರಿ ಸಿಕ್ಕಿದಾಗ ಆ ದಾರಿನಲ್ಲಿ ಹೋಗೋ ಪ್ರಯತ್ನ ಇವರು ಕೂಡ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಸಫಲರಾಗಿ ಕೊನೆಗೆ ಇವರು ಹೋಗುವಂತ ಫೀಲ್ಡ್ ಬಂದು ಪ್ರೆಸ್. ಲಾ ಓದ್ತಾ ಇದ್ದವರು ಅದನ್ನ ಬಿಟ್ಟು ನೆಕ್ಸ್ಟ್ ರಾಷ್ಟ್ರ ಧರ್ಮ ಅನ್ನೋ ಒಂದು ಪ್ರೆಸ್ ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರ ಆರ್ಟಿಕಲ್ಗಳು ತುಂಬಾ ದೊಡ್ಡ ಮಟ್ಟಕ್ಕೆ, ಏಕೆ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೇನೆ ಕವನಗಳ ರಾಜ ಅಂತಾನೆ ಕರೀತಾರೆ. ಕವನಗಳು ಇವರು ತುಂಬಾನೇ ಬರೀತಾ ಇದ್ರು, ತುಂಬಾ ಚೆನ್ನಾಗಿ. ಇವರ ಮಾತುಗಳಲ್ಲಿ ಒಂದೊಂದು ಮಾತಲ್ಲೂ ಕವನಗಳನ್ನ ಸೇರಿಸಿ ಹೇಳೋರು. ಅದಕ್ಕೆ ಇವರ ಭಾಷಣಗಳು ತುಂಬಾನೇ ಎಲ್ಲರಿಗೂ ಇಷ್ಟ ಆಗ್ತದೆ. ಅಂತ ಕವನಗಳಲ್ಲಿ ಇವರು ರಾಷ್ಟ್ರ ಧರ್ಮದ ಬಗ್ಗೆ, ರಾಷ್ಟ್ರದ ಬಗ್ಗೆ, ರಾಷ್ಟ್ರ ದ್ರೋಹಿಗಳ ಬಗ್ಗೆ ಅವರ ಪ್ರೆಸ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಆಗ ಪ್ರೆಸ್ ನ ಬೆಂಕಿ ಹಾಕಿ ಸುಡೋ ಕೆಲಸ ಕೆಲವಷ್ಟು ಜನ ಮಾಡ್ತಾರೆ. ಒಳ್ಳೇದನ್ನ ಮಾಡ್ತೀನಿ ಅಂದ್ರೆ ಕೆಟ್ಟದನ್ನ ಮಾಡೋದು ಕಾಯ್ತಾ ಇರ್ತಾರಲ್ಲ, ಅದೇ ರೀತಿ ಆಗ್ಲೂ ಆಗಿತ್ತು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಸಾಥ್ ಕೊಡುವಂತ ದೀನ್ ದಯಾಳು ಅವರು ಯಾವ ರೀತಿ ಇವ್ರಿಗೆ ಸಾಥ್ ಕೊಡ್ತಾರೆ.
ಅಲ್ಲಿಂದ ಮುಂದಕ್ಕೆ ರಾಜಕೀಯ ಪಕ್ಷ ಅನ್ನೋದು ಯಾವ ರೀತಿ ಕಟ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ರಾಜಕೀಯ ಪಕ್ಷ ಕಟ್ಟಾದ ಮೇಲೆ ಸುಮಾರು 40 ವರ್ಷ ಒದ್ದಾಡಬೇಕಾಗತ್ತೆ ಇವರು ರಾಜಕೀಯ ಪಕ್ಷನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಕಾರಣ ಕೆಲವಷ್ಟು ಸಂಘ ಪರಿವಾರಗಳ ಜೊತೆ ಸೇರಿ ಒಂದು ಸಲ ಇವರು ಮೊರಾರ್ಜಿ ದೇಸಾಯಿ ಅವ್ರನ್ನ ಪ್ರಧಾನಿ ಮಾಡ್ತಾರೆ. ಬಟ್ ಆದ್ರೆ ಅಲ್ಲಿ ಏನೋ ಒಂದು ಕನ್ಸರ್ನ್ ಆಗಿ, ನಮ್ಮ ಮಾಮೂಲಿ ಗೊತ್ತಲ್ಲ ಈ ಜಾಯಿಂಟ್ ಪಾರ್ಟಿಗಳು ಯಾವ ತರ ಇರುತ್ತೆ ಅಂದ್ರೆ ಆಸೆ ಆಮಿಷಗಳ ಬಲಿಯಾಗಿ ಸಪರೇಟ್ ಆಗೋದು ಈಸಿ. ಆಗ್ಲೂ ಕೂಡ ಕೆಲವಷ್ಟು ಕೆಲಸಗಳನ್ನ ಕಾಂಗ್ರೆಸ್ ಮಾಡಿತ್ತು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಕುತಂತ್ರ ಅನ್ನೋದು ಕಾಂಗ್ರೆಸ್ ಅವರು ತುಂಬಾನೇ ಮಾಡ್ತಾ ಇದ್ರು ರಾಜಕೀಯದಲ್ಲಿ ಅನ್ನೋದನ್ನ ತೋರಿಸ್ತಾರೆ. ಅದಕ್ಕೆ ಹೋರಾಟಗಳು ಯಾವ ತರ ನಡೀತಾ ಇತ್ತು ಅನ್ನೋದನ್ನು ತೋರಿಸಿದ್ದಾರೆ. ಇನ್ನ ಇಂದಿರಾ ಗಾಂಧಿ ಅವ್ರ ಮೇಲೆ ಯಾವ ರೀತಿ ಕ್ರಿಮಿನಲ್ ಕೇಸ್ಗಳು, ಇನ್ನ ಯಾವ್ಯಾವ ರೀತಿ ಕೇಸ್ಗಳೆಲ್ಲ ಇದ್ವು, ಅದಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ಸಡನ್ ಆಗಿ ಎಮರ್ಜೆನ್ಸಿ ಡಿಕ್ಲೇರ್ ಯಾಕೆ ಮಾಡಿದ್ರು, ಈ ವಿಷಯಗಳ ಬಗ್ಗೆನೂ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಾದ ಮೇಲೆ ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಜೈಲ್ಗೆ ಹೋಗೋದು, ಮತ್ತೆ ಜೈಲಿಂದ ವಾಪಸ್ ಬರೋದು, ಜೈಲಿಂದ ಬಂದಾದ್ಮೇಲೆ ಮತ್ತೆ ಈ ಬಿಜೆಪಿ ಪಕ್ಷನ ಕಟ್ಟೋದಕ್ಕೆ ಶುರು ಮಾಡೋದು ಯಾವ ರೀತಿ ಇರುತ್ತೆ. ಮೊದಲು ಶುರು ಮಾಡಿದ್ದಂಥ ಬಿಜೆಪಿ ಪಕ್ಷ ಯಾವ ತರ ಇತ್ತು, ಜನತಾ ದಳದ ಜೊತೆಗೆ ಆ ಪಕ್ಷ ವಿಲೀನ ಆಗಿ ಸ್ವಲ್ಪ ದಿನಗಳ ಕಾಲ ಅಧಿಕಾರನ ನಡೆಸ್ತಾರೆ. ಬಟ್ ಆದ್ರೆ ಅಲ್ಲಿ ವಿಲೀನ ಅನ್ನೋದು ಬ್ರೇಕ್ ಆದ್ಮೇಲೆ ಮತ್ತೆ ಬಿಜೆಪಿ ಓನ್ ಪಾರ್ಟಿ ಆಗಿ ಯಾವಾಗ ಶುರು ಆಯ್ತು ಅನ್ನೋದನ್ನೆಲ್ಲ ಕ್ಲೀನ್ ಆಗಿ ತೋರಿಸ್ತಾರೆ. ಅದರಲ್ಲೂ ಸುಷ್ಮಾ ಸ್ವರಾಜು, ಇನ್ನ LK ಅಡ್ವಾಣಿ, ಇನ್ನ ಅರುಣ್ ಜೇಟ್ಲಿ ಇವರೆಲ್ಲ ಪಕ್ಷಕ್ಕೆ ಯಾವ ರೀತಿ ಸೇರಿದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಿದ್ದಾರೆ. ಅದರಲ್ಲೂ LK ಅಡ್ವಾಣಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಇಬ್ರು ಸೇರ್ಕೊಂಡು ರಾಮ ಮಂದಿರ ಹೋರಾಟ, ಅಯೋಧ್ಯೆ ಹೋರಾಟಕ್ಕೆ ಯಾವ ರೀತಿ ಚಾಲನೆ ಕೊಟ್ಟರು, ಅದು ಬಿಜೆಪಿ ಗೆಲುವಿಗೆ ಯಾವ ರೀತಿ ಕಾರಣ ಆಯ್ತು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾನು ರಾಜಕೀಯ ಅಂದ್ರೆ ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತಾ ಇರ್ತೀನಿ. ಯಾಕೆ ಅಂದ್ರೆ ಒಂದು ರಾಜಕೀಯ ಪಾರ್ಟಿ, ರಾಜಕೀಯ ಲೀಡರ್ ಏನು ಬೇಕಾದ್ರೂ ಬದಲಾಯಿಸ್ಬೋದು. ದೇಶದಲ್ಲಿ ಒಳ್ಳೇದು ಮಾಡಬೇಕು ಅಂದ್ರೂ ಅವನ ಕೈಲಾಗುತ್ತೆ, ಕೆಟ್ಟದ್ದು ಮಾಡಬೇಕು ಅಂದ್ರೂ ಅವನ ಕೈಲಾಗುತ್ತೆ. ಅಂತ ಕೆಲಸನ ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಈಗ ಬಿಜೆಪಿ ಅವರು ಮಾಡಿದ್ದಾರೆ. ಆದ್ರೆ ಆಗಿನ ಕಾಲದಲ್ಲಿ ಆಗಿದ್ದಂತ ಒಂದು ಕತೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಅವರು ನಮ್ಮ ದೇಶದಲ್ಲಿ ಅಟಾಮಿಕ್ ಪವರ್ ಬೇಡ ಅಂತ ಹೋಲ್ಡಿಂಗ್ ಅಲ್ಲಿ ಇಟ್ಟಿದ್ದಾಗ, ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಯಾವ ರೀತಿ ಎಲ್ಲರನ್ನೂ ಎದುರಾಕೊಂಡು, ಬೇರೆ ದೇಶಗಳನ್ನ ಎದುರಾಕೊಂಡು, ಅದರಲ್ಲೂ ಅಮೆರಿಕಾನ ಎದುರಾಕೊಂಡು ಅಟಾಮಿಕ್ ಬಾಂಬ್ ಟೆಸ್ಟ್ ನ ನಮ್ಮ ದೇಶದಲ್ಲಿ ಮಾಡಿದ ಫಸ್ಟ್ ಲೀಡರ್ ಅಂದ್ರೆ ಅಬ್ದುಲ್ ಕಲಾಂ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಥೆನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಟಾಮಿಕ್ ಪವರ್ ಕಂಟ್ರಿ ಆಯ್ತು, ಆಗ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಏಟ್ ಬೀಳುತ್ತೆ ಅಂತ ಗೊತ್ತಿದ್ದನು ಅದ್ರ ಬಗ್ಗೆ ಯಾವ ರೀತಿ ನಿರ್ಧಾರಗಳನ್ನ ತಗೊಂಡ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾಗಳು ಕೆಲವಷ್ಟು ನಮ್ಮ ಸುತ್ತಮುತ್ತ ಇರುವಂತ ವಿಷಯಗಳನ್ನ ತೋರಿಸುವಂತ ಪ್ರಯತ್ನ ಮಾಡಿರ್ತಾರೆ. ಅದರಲ್ಲೂ ಈ ಸಿನಿಮಾದಲ್ಲಿ ರಾಜಕಾರಣ ಅನ್ನೋದು ಯಾವ್ಯಾವ ರೀತಿ ಇಲ್ಲಿ ಬದಲಾಗುತ್ತೆ, ಟರ್ನಿಂಗ್ ಅನ್ನೋದು ತಗೊಳುತ್ತೆ ಅನ್ನೋದನ್ನ ತೋರಿಸ್ತಾರೆ. ಇವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಕೆಲವಷ್ಟು ಶಾಸಕರ ಖರೀದಿ ಆಗಿನ ಕಾಲದಲ್ಲೂ ಇತ್ತು ಅನ್ನೋದನ್ನ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಆದ್ರೂ ಕೂಡ ಯಾವುದಕ್ಕೂ ಎದೆಗುಂದದೆ ಹೋರಾಟದ ನಿಲುವು ಅನ್ನೋದನ್ನ ಬಿಡೋದಿಲ್ಲ. ಇವರ ಮಂತ್ರ ಮತ್ತೆ ಗುರಿ ಒಂದೇ ಆಗಿತ್ತು, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್. ಈ 3 ಪದಗಳಿಂದ ದೇಶನ ಕಟ್ಟೋದಕ್ಕೆ ಓಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆದ್ರಿಂದನೇ ಆಗ ಅವರು ಕಟ್ಟಿದ ಪಕ್ಷ ಈಗ ದೊಡ್ಡ ಮಟ್ಟಕ್ಕೆ ಬಿಜೆಪಿ ಅಂತ ಬೆಳೆದಿದೆ. ಬಟ್ ಆದ್ರೆ LK ಅಡ್ವಾಣಿ ಅವರು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಲ್ಲ ಅಂದಿದ್ರೆ ಬಿಜೆಪಿ ಇರ್ತಾ ಇರ್ಲಿಲ್ಲ ಅಂತ ತೋರಿಸಿರೋ ಸಿನಿಮಾನೇ ಈ ಮೇ ಅಟಲ್ ಹೂಮ್. ನಿಮ್ ಕೈಲಿ ಸಾಧ್ಯ ಆದ್ರೆ ಈ ಸಿನಿಮಾನ ಒಂದು ಸಲ ನೋಡಿ. ವ್ಯಕ್ತಿತ್ವ ಅನ್ನೋದು ಯಾವ ತರ ಇರಬೇಕು ಅನ್ನೋದನ್ನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆದ್ರೂ ಇಲ್ಲೊಂದು ನಾವು ಅರ್ಥ ಮಾಡ್ಕೋಬೇಕು, ಯಾರೇ ಆಗ್ಲಿ ಹತ್ತಿದ ಮೆಟ್ಟಲನ್ನ ಒದಿಬಾರದು ಅಂತಾರೆ. ಆದ್ರೆ ಇಲ್ಲಿ ನಾವು ಒಂದೇ ಒಂದು ನೋಡಿದ್ದು, LK ಅಡ್ವಾಣಿ ಅವರು ಈ ಬಿಜೆಪಿಗೆ ದೊಡ್ಡ ಏಣಿಯಾಗಿದ್ರು. ಅಂತ ಏಣಿನ ಸೈಡಿಗೆ ತೆಳ್ಳೋ ಕೆಲವಷ್ಟು ಬಿಜೆಪಿ ಲೀಡರ್ಗಳು ಮಾಡಿದ್ರು. ಏನಿತ್ತೋ ಒಳಗಡೆ ಇಂಟರ್ನಲ್ಲಿ ನಮಗ್ ಗೊತ್ತಿಲ್ಲದೆ ಇರೋ ವಿಷಯ, ಆದ್ರೂ ಕೂಡ ನಾವು ನೋಡಿದ್ದು ಕಣ್ಣು ಮುಂದೆ LK ಅಡ್ವಾಣಿ ಅವರು ಬಿಜೆಪಿ ಬೆಳೆಯೋದಕ್ಕೆ ಕಾರಣ ಆದವರು. ಹತ್ತಿದ ಮೆಟ್ಲನ್ನ ಯಾವತ್ತು ಮರಿಬೇಡಿ, ಹತ್ತಿದ ಏಣಿನ ಯಾವತ್ತು ತೆಳಿಬೇಡಿ ಅಂತ ಕೆಲಸ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನ ನಾವೇನು ಹೇಳೋದಕ್ಕಾಗೋದಿಲ್ಲ. ಅಂತ ಕಥೆಗಳನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಕೆಲವಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ರಾಜಕಾರಣ ಅನ್ನೋದು ಯಾವ ರೀತಿ ಬದಲಾಯಿಸುತ್ತೆ ಜೀವನ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ದಯವಿಟ್ಟು ಒಂದ್ಸಲ ಈ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾ ಕತೆ ಹೆಚ್ಚು ಕಡಿಮೆ ನಾನು ಹೇಳಿದ್ದೀನಿ ನಿಮ್ಗೆ, ಆದ್ರೂ ಸಿನಿಮಾ ನೋಡುವಾಗ ತುಂಬಾ ಇಂಪ್ರೆಷನ್ ಸಿನಿಮಾ ಮೇಲೆ ಬೀಳುತ್ತೆ. ಒಂದು ಸಲ
ಥಿಯೇಟ್ರಲ್ಲಿ ಇರ್ಬೋದು, ಕೆಲವಷ್ಟು ಕಡೆ ತೆಗೆದಾಕಿರ್ಬೋದು, ಬಟ್ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ ಈ ಸಿನಿಮಾ. ನೀವು ಆನ್ಲೈನಲ್ಲಿ OTT ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಅಲ್ಲಿ ನೋಡ್ಬೋದು. ಒಂದ್ಸಲ ಈ ಸಿನಿಮಾ ನೋಡಿ ಅಂತ ಹೇಳೋದಕ್ಕಷ್ಟೇ ಇಷ್ಟಪಡ್ತೀನಿ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.